ಸಂಪುಟಕ್ಕೆ ಹಿಂದೆ ನಾನು ಸೇರಿದೆ, ಹೌದಲ್ವಾ? ನಾನು ದೆಹಲಿಗೆ ಹೋಗಿದ್ದ ಸಂಪುಟಕ್ಕೆ ಸೇರಿಸಿ ಅಂತ ಕೇಳೋಕ್ಕೆ. ಅದು ಆಗಿನ ಹೈಕಮಾಂಡು ಮತ್ತು ಆಗ ನಮ್ಮ ಇದ್ದಂಥ ನಾಯಕರು ಅವರ ಒಂದು ಸಲಹೆ ಮೇರೆಗೆ ಸೇರಿದ್ದೆ. ಮುಂದೆನೂ ಕೂಡ ಅವಕಾಶ ಬಂದರೆ ಬರಲಿ, ಬರದೇ ಇದ್ದರೆ ಹೋಗಲಿ, ನನಗೇನು ಮಂತ್ರಿಗಿರಿ ಇದು ನನಗೇನಿಲ್ಲ. ಈಗ 2 ಸರಿ ಮಂತ್ರಿಯಾಗಿ 2 ಸರಿ ಬಿಟ್ಟು ಹೋದ್ರೂ ಕೂಡ ಮಾಜಿ ಸಚಿವ ಅಂತಲೇ ತಾನು ಹೇಳೋದು. ಏನಾದ್ರು 1 ಸರಿ ಮಂತ್ರಿ ಆಗಿದ್ದ ಮಾಜಿ ಸಚಿವ ಆಗೋನಂತೇನೋ ಹೇಳ್ತಾರ. ಅದರಿಂದ ಮಂತ್ರಿ ಸ್ಥಾನದ ಅಗತ್ಯತೆ ನನಗೇನಿಲ್ಲ. ಆದರೆ ಮಂತ್ರಿ ಸ್ಥಾನ ದೊರೆತಾಗ ರಾಜ್ಯದ ಜನರಿಗೆ ಯಾರು ತುಳಿತಕ್ಕೊಳಗಾಗಿದ್ದಾರೆ, ಯಾರು ಅಸಹಾಯಕರಿರ್ತಾರೆ ಅಂಥವರಿಗೆ ನಾವು ಅಸಹಾಯಕರಿಗೆ ಸಹಾಯ ಮಾಡ್ತಕ್ಕಂಥದ್ದು, ಧ್ವನಿ ಇಲ್ಲದೆ ಇರ್ತಕ್ಕಂಥ ಸಮುದಾಯಗಳಿಗೆ ಧ್ವನಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಅಧಿಕಾರ ಬೇಕೇ ಹೊರತು ನನಗೇನು ವೈಯಕ್ತಿಕವಾಗಿ ನನಗೆ ಅಧಿಕಾರದ ಆಸೆ ಯಾವುದೂ ಇಲ್ಲ. ಹೆಚ್ಚು ಕೆಲಸ ಮಾಡಬಹುದಾಗಿತ್ತಲ್ಲ ಅಂತ ಆಯಿತು. ಈಗ ಅಧಿಕಾರ ಇದ್ದಾಗ ಎಷ್ಟು ಕೆಲಸ ಮಾಡಬಹುದು, ಅಧಿಕಾರ ಇಲ್ಲದೇ ಇದ್ದಾಗ ಎಷ್ಟು ಕೆಲಸನೂ ಮಾಡಲಿಕ್ಕೂ ಅವಕಾಶ ಇದೆ. ಅದರಿಂದ ಆಗ ಹೆಚ್ಚು ರಾಜ್ಯಕ್ಕೆ ಸೀಮಿತವಾಗಿ ಮಾಡ್ತಾ ಇದ್ದೆ. ಈಗ ಜಿಲ್ಲೆಗೆ ಸೀಮಿತವಾಗಿ ಮಾಡುವಂಥದ್ದು ಸಹಕಾರ ಸಂಸ್ಥೆಗಳು, ನಮ್ಮ ವಿಶ್ವಾಸಸ್ಥರು, ನಾವು ಎಲ್ಲರೂ ಕೂಡ ಇದ್ದೇವೆ. ಆ ಮೂಲಕ ಯಾರೆಲ್ಲ ರೈತಾಪಿ ಕುಟುಂಬದ ಜನರಿರ್ತಾರೆ, ಬೀದಿ ಬದಿ ವ್ಯಾಪಾರಿಗಳಿರ್ತಾರೆ, ಮತ್ತು ಇತರವರು ಯಾರೆಲ್ಲ ಒಂದು ರೀತಿಯಲ್ಲಿ ಅವಕಾಶ ವಂಚಿತರಾಗಿರ್ತಾರೆ, ಸಹಾಯದಿಂದ ವಂಚಿತರಾಗಿರ್ತಾರೆ, ಅಂಥವ್ರಿಗೆ ಅವಕಾಶ ಮಾಡ್ತಕ್ಕಂಥದ್ದು, ಸಹಾಯ ಮಾಡ್ತಕ್ಕಂಥ ನಿರಂತರವಾಗಿ ಮಾಡ್ತೇನೆ. ರಾಜಕಾರಣಿಗಳು ಅಂದ್ರೆ ಅಧಿಕಾರ ಕಂಡುಕೊಳ್ಳೋಂಥವ್ರು, ನೀವು ನೋಡಿದ್ರೆ ಅದ್ರ ಬಗ್ಗೆ ಏನು ರಿಗ್ರೆಟ್ಸ್ ಹೇಳ್ತಿಲ್ಲ? ನೋಡಿ, ರಾಜಕಾರಣಿಗಳು ಎಲ್ಲರೂ ಅಧಿಕಾರ ಕಂಡುಕೊಳ್ತಾರೆ ಅಂತಲ್ಲ. ಅಂಟ್ಕೊಳ್ಳೋರು ರಾಜಕಾರಣಿಗಳು ಇದ್ದಾರೆ, ಅಂಟ್ಕೊಳ್ದೆ ಇರೋರು ಇದ್ದಾರೆ. ಅಂಟ್ಕೊಳ್ದೆ ಇರೋರ ಪಟ್ಟಿಗೆ ನಮ್ಮನ್ನು ಹಾಕೊಳ್ಳಿ. ಅಹಿಂದ ಈಗ ಹಿಂದುಳಿದವರು ಮುಂದುವರೆದವರು ಇದು ನೋಡ್ರಿ, ಬಡವ್ರದ್ದು ಒಂದು ನಾನು ಕೇಳಿದೆ. ಈಗ ಭಾಳ ಜನಕ್ಕೆ ನಿಮಗೆ ಗೊತ್ತಿದೆಯಲ್ಲ, ಬನ್ನಿ ಈಗ ಬೇಕನ್ನೋ ಜೊತೆನಲ್ಲಿ ಚಿಕ್ಕಪೇಟೆಗೆ ಹೋಗೋಣ, ಒಪ್ಪತ್ತು ಊಟ ಮಾಡೋ ಬ್ರಾಹ್ಮಣರು ಮನೆ ನಾನು ನಿಮಗೆ ತೋರಿಸ್ತೇನೆ. ಹಂಗನ್ಲಿಕ್ಕೆ ಬ್ರಾಹ್ಮಣರು ಅಂತಿದ್ದಂಗೆ ಎಲ್ಲ ಮುಂದುವರೆದ್ಬಿಟ್ಟವ್ರು ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಅದರಿಂದ ಜಾತಿ ಆಧಾರದ ಮೇಲೆ ನೀವು ಹಿಂದುಳಿದವರು ಮುಂದುವರೆದವರು ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ತಯಾರಿಲ್ಲ. ಯಾರೆಲ್ಲ ಜಾತಿಯಲ್ಲೂ ಬಡವರಿದ್ದಾರೆ. ಆ ಬಡವ್ರ ಪರವಾಗಿ ಇರುವಂಥದ್ದು, ಬಡವರಿಗೆ ಯೋಗಕ್ಷೇಮವನ್ನು ನೋಡ್ತಕ್ಕಂಥದ್ದು, ಮತ್ತು ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಕುಟುಂಬದಲ್ಲೂ ಮಕ್ಕಳು ವಿದ್ಯಾವಂತರನ್ನಾಗಿ ಮಾಡ್ತಕ್ಕಂಥದ್ದು ನನ್ನ ಆದ್ಯತೆ.